ವಿಸ್ತಾರ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ರಾಜಕೀಯ ವರದಿಗಾರ ಹನುಮಂತ ದುರ್ಗ. ಸರ್ಕಾರದಲ್ಲಿ ಸಚಿವರು ವರ್ಸಸ್ ಶಾಸಕರ ಜಟಾಪಟಿ, ಆ ಅಸಮಾಧಾನ ಮುನಿಸು ಮುಂದುವರೆದಿದೆ. ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರ ವಿರುದ್ಧ ಅಥವಾ ಆ ಇಲಾಖೆಯ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ನೀರು ಸರಬರಾಜು ಮತ್ತು ಒಳಚರಂಡಿಗಳ ನಿಗಮ ಏನಿದೆ, ಆ ನಿಗಮದ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ವಿನಯ್ ಕುಲಕರ್ಣಿಯವರ ನಡುವಿನ ಆ ಆಡಳಿತಾತ್ಮಕ ಅಸಮಾಧಾನ ಜಟಾಪಟಿ ಈಗಲೂ ಕೂಡ ಮುಂದುವರೆದಿದೆ. ಕಳೆದ 2 ತಿಂಗಳ ಹಿಂದನೂ ಕೂಡ ಬೈರತಿ ಸುರೇಶ್ ಅವರು ವರ್ಸಸ್ ವಿನಯ್ ಕುಲಕರ್ಣಿಯವರ ಒಂದಷ್ಟು ಭಿನ್ನಾಭಿಪ್ರಾಯ, ಭಿನ್ನ ನಿಲುವುಗಳು ಎಲ್ಲವೂ ಕೂಡ CM ಅಂಗಳದಲ್ಲಿತ್ತು. ಆ CM ಅಂಗಳದಲ್ಲೂ ಕೂಡ ಒಂದಷ್ಟು ಸಮಾಧಾನ ಪಡಿಸುವಂತಹ ಪ್ರಯತ್ನ ಸ್ವತಃ CM ಸಿದ್ದರಾಮಯ್ಯ ಅವರು ಮಾಡಿದ್ರು. ಆದಾಗ್ಯೂ ಕೂಡ ಇಬ್ಬರ ನಡುವಿನ ಬಾಂಧವ್ಯ ಅಥವಾ ಆಡಳಿತಾತ್ಮಕ ಭಿನ್ನಾಭಿಪ್ರಾಯ ಏನಿದ್ದಾವೆ ಅವು ಇನ್ನೂ ಕೂಡ ಸರಿ ಹೋದಂತೆ ಕಾಣಿಸ್ತಾ ಇಲ್ಲ. ಕಾರಣ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಶಾಸಕರು ಆದಂತಹ ವಿನಯ್ ಕುಲಕರ್ಣಿಯವರು ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಸಚಿವ ಬೈರತಿ ಸುರೇಶ್ ಅವರ ವಿರುದ್ಧ ದೂರು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿ ತಮ್ಮ ಅಭಿಪ್ರಾಯಗಳೇನಿದ್ದಾವೆ ಆ ಎಲ್ಲ ಅಭಿಪ್ರಾಯಗಳನ್ನು ಹೈಕಮಾಂಡ್ಗೆ ತಲುಪಿಸಿ ಮತ್ತೆ ಬೆಂಗಳೂರಿಗೆ ಬಂದಿದ್ರು. ಅದರ ಹೊರತಾಗಿಯೂ ಸಚಿವ ಬೈರತಿ ಸುರೇಶ್ ಅವರು ನಮ್ಮ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ, ನಾವಿಬ್ಬರು ತುಂಬ ಚೆನ್ನಾಗಿದ್ದೇವೆ, ಆದರೆ ಒಂದಷ್ಟು ಗೋಲ್ಮಾಲ್ ಮಾಡುವಂತಹ ಕಂಪನಿಗಳೇನಿದ್ದಾವೆ ಆ ಕಂಪನಿಗಳನ್ನು ಬ್ಲಾಕ್ ಲಿಸ್ಟಿಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತೀವಿ. ತಪ್ಪು ಯಾರೇ ಮಾಡಿದ್ರೂ ಕೂಡ ಅಂತಹ ಕಂಪನಿಗಳನ್ನು ನಾವು ಬಹಿರಂಗವಾಗಿ ಅಥವಾ ಬ್ಲಾಕ್ ಲಿಸ್ಟಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರು. ಅದರ ಮುಂದುವರೆದ ಭಾಗವಾಗಿ ಅದಕ್ಕೆ ತಿರುಗೇಟನ್ನು ಕೊಟ್ಟಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಶಾಸಕ ಆದಂತಹ ವಿನಯ್ ಕುಲಕರ್ಣಿಯವರು ಯಾವೆಲ್ಲ ಗೋಲ್ಮಾಲ್ ಮಾಡ್ತವೆ ಅಂತಹ ಕಂಪನಿಗಳ ವಿರುದ್ಧ ತನಿಖೆ ಆಗಲಿ ಅಂತಾನೆ ನಾನು ಪತ್ರವನ್ನು ಕೊಟ್ಟಿದ್ದೀನಿ. ಆದರೆ ಇಲ್ಲಿ ಸಚಿವರಿಗೆ ಬೇಕಾದಂತಹ ಕಂಪನಿಗಳಿಗೆ ಟೆಂಡರು, ಬೇಡವಾದಂತಹ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಅನ್ನೋಂಥ ಗಂಭೀರವಂತ ಆರೋಪವನ್ನು ಮಾಡಿರೋದ್ರ ಜೊತೆಗೆ ಇಲಾಖೆಯಲ್ಲಿ ಮತ್ತು ಆ ಒಂದು ನಿಗಮ ಮಂಡಳಿಯ ಅಧ್ಯಕ್ಷನಾಗಿರುವಂಥ ನನ್ನ ವಿರುದ್ಧನೇ ಒಂದು ನಿಗಮ ಮಂಡಳಿಯಲ್ಲಿ ದುರಾಡಳಿತ ನಡೀತಾ ಇದೆ, ನಾನು ಅದನ್ನು ಸಹಿಸೋಕ್ಕಾಗೋದಿಲ್ಲ, ಅವಕಾಶಗಳು ಬಂದಾಗ ಅಥವಾ ಸಮಯ ಬಂದಾಗ ಅಂಥ ಪ್ರಸಂಗ ಬಂದಾಗ ದಾಖಲೆ ಸಮೇತ ನಾನು ಮುಂದಿಟ್ಟು ಮಾತನಾಡ್ತೇನೆ, ಅದರಲ್ಲಿ ಭಯಪಡುವಂತಹ ಮಾತೇ ಇಲ್ಲ ಅನ್ನುವಂತಹ ಮಾತನ್ನು ಸ್ವತಃ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ಅವರು ಹೇಳಿರುವಂಥದ್ದು. ಮತ್ತು ಎಲ್ಲಿ ಗೌರವ ಇರುವುದಿಲ್ವೋ ಅಲ್ಲಿ ನಾನು ಸುಮ್ಮನೆ ಇರುವುದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೋರಾಡಿರುವಂಥದ್ದು. ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಮತ್ತೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ಸಚಿವರು ವರ್ಸಸ್ ಶಾಸಕರ ಜಟಾಪಟಿ ಏನಿದೆ ಇದು ತಾರ್ಕಿಕ ಹಂತಕ್ಕೆ ಹೋಗುವಂತಹ ಎಲ್ಲ ಲಕ್ಷಣಗಳು ಇರುವಂಥದ್ದು. ಇದನ್ನು ಸ್ವತಃ CM ಸಿದ್ದರಾಮಯ್ಯ ಅವರಾಗಿರ್ಬೋದು, DCM DK ಶಿವಕುಮಾರ್ ಅವರಾಗಿರ್ಬೋದು, ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಿರ್ಬೋದು, ಇದನ್ನು ಯಾವ ರೀತಿ ಸಮಾಧಾನ ಪಡಿಸುತ್ತೆ? ಯಾಕೆಂದರೆ ಒಂದು ಕಡೆಗೆ ಕಾರ್ಯಾಧ್ಯಕ್ಷರು ಮತ್ತು ಶಾಸಕರು ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರ ಒಂದು ಅಸಮಾಧಾನ, ಮತ್ತೊಂದು ಕಡೆಗೆ ಬೈರತಿ ಸುರೇಶ್ ಅವರ ವಿರುದ್ಧ ಕೇಳಿಬಂದಂತಹ ಆರೋಪಗಳಿಗೆ ಇಲ್ಲ ನಾವು ಸಣ್ಣ ಪುಟ್ಟದ್ದೇನಿದೆ ಅವೆಲ್ಲವೂ ಕೂಡ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ನಾವು ಮಾತಾಡ್ಕೊಳ್ತೀವಿ ಅನ್ನೋಂತಹ ಬೈರತಿ ಸುರೇಶ್ ಅವರ ಒಂದಷ್ಟು ಅಭಿಪ್ರಾಯಗಳು. ಈ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿಕೊಂಡು ಇಬ್ಬರು ನಾಯಕರನ್ನ ಯಾವ ರೀತಿ ಸಮಾಧಾನ ಪಡಿಸಿ ಅವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಯಾವ ರೀತಿ ಸರಿಪಡಿಸ್ತಾರೆ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.